ನೋಡ್ರಿ, ಸಿವಿಲ್ ಪಿ ಸಿ ಇನ್ನು 22-23 ದಿನ ಉಳಿದಿದೆ. ಈ ಸಿವಿಲ್ ಪಿ ಸಿ ಎಕ್ಸಾಮ್ ಬರೀತಿರೋ ಒಂದಿಷ್ಟು ವಿದ್ಯಾರ್ಥಿಗಳ ಜೊತೆಗೆ ನಾನು ಮಾತನಾಡಿದಾಗ ಅವರು ಸರ್ವೇ ಸಾಮಾನ್ಯವಾಗಿ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿದ್ರು ನನಗೆ. ಅಂದರೆ ಒಂದಿಷ್ಟು ವಿಷಯಗಳ ಬಗ್ಗೆ ಮಾತನಾಡಿದ್ರು. ಏನಪ್ಪ ಅಂದರೆ, ಒಂದನೇದು, ಸರ್ ಸಿಲೆಬಸ್ ಮುಗಿದಿಲ್ಲ, ಇನ್ನೂ ಮುಗಿತಾ ಇಲ್ಲ, ಭಾಳನೇ ಇದೆ ಸರ್ ಸಿಲೆಬಸ್. ಒಂದು ಎರಡನೇದು, ಭಯ ಆಗ್ತಿದೆ ಸರ್, ಎಕ್ಸಾಮ್ ಹತ್ತಿರ ಬರ್ತಿದ್ದಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ನೆಕ್ಸ್ಟ್ ನಂಬರ್ 3, ಕ್ವಶನ್ ಪೇಪರ್ ಹೆಂಗಿರುತ್ತೆ ಗೊತ್ತಿಲ್ಲ ಸರ್. ಕ್ವಶನ್ ಪೇಪರ್ ಯಾವ ಥರ ಇರುತ್ತೆ ಅನ್ನೋದು ಭಾಳ ಟೆನ್ಷನ್ ಆಗಿಬಿಟ್ಟೈತೆ ನಮಗೆ. ನೆಕ್ಸ್ಟ್ ಏನಪ್ಪ ಅಂದರೆ, ಈಗ ಕೆಲವೊಂದು ಕಡೆ ಟೆಸ್ಟ್ ಸೀರೀಸ್ ಬರಿತಾ ಇದ್ದೀನಿ ಸರ್, ಬರೀ 40-50 ಈ ಥರ ಸ್ಕೋರ್ ಬರ್ತಾಯಿದೆ. ಈ ಥರ ನಿಮಗೂ ಪ್ರಶ್ನೆಗಳಿದೆ ಇರುತ್ತೆ, ಭಾಳ ಜನರಿಗೆ ಈ ಪ್ರಶ್ನೆಗಳಿರುತ್ತೆ. ನೆಕ್ಸ್ಟ್, ಸರಿಯಾಗಿ ಓದೋಕ್ಕಾಗ್ತಿಲ್ಲ ಸರ್. ನಾನೀಗ ಬೆಳಗ್ಗೆ ಎದ್ದು ಈ ಥರ ಓದಬೇಕು ಅಂದ್ಕೊಂಡಿರ್ತೀನಿ, ಬಟ್ ಅಷ್ಟು ಕಂಪ್ಲೀಟ್ ಆಗ್ತಿಲ್ಲ. ಆಮೇಲೆ ಇಷ್ಟು ದಿನ ಭಾಳ ಟೈಮ್ ವೇಸ್ಟ್ ಮಾಡಿದೆ ಅನ್ಸುತ್ತೆ ಸರ್. ಈಗ ಎಕ್ಸಾಮ್ ಹತ್ತಿರ ಬಂದಾಗ ಭಾಳಷ್ಟು ಒತ್ತಡ ಬೀಳ್ತಾ ಇದೆ. ಹಿಂದೆ ನಾನು ಭಾಳ ಟೈಮ್ ವೇಸ್ಟ್ ಮಾಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ಹಿಂದೆ ಓದಿದ್ದು ನನಗೆ ನೆನಪು ಉಳಿತಾ ಇಲ್ಲ ಸರ್. 8-10 ದಿವಸದ ಹಿಂದೆ ಓದಿನಿ, ಬಟ್ ಈಗ ನೆನಪು ಉಳಿತಾ ಇಲ್ಲ. ಇವೆಲ್ಲ ಪ್ರಶ್ನೆಗಳು ಬಹುಶಃ ಈ ವಿಡಿಯೋ ನೋಡುತ್ತಿರುವ ಅಥವಾ ಮತ್ತು ಪಿ ಸಿ ಎಕ್ಸಾಮ್ ಬರೀತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಡೌಟ್ಸ್ಗಳಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇವು ಡೌಟ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಪರಿಹಾರ ಕೊಡೋದಾದರೆ, ಅದಕ್ಕೆ ಸಂಬಂಧಪಟ್ಟಂಗೆ ಪರಿಹಾರ ಅಂದರೆ ಮಾತನಾಡೋದು, ಅದಕ್ಕೆ ಉತ್ತರಗಳು ಕೊಡೋದಾದರೆ, ನೋಡಿ, ಸಿಲೆಬಸ್ ಮುಗಿದಿಲ್ಲ ಅಂದರೆ ಯಾರ್ದೂ ಮುಗಿಯಲ್ಲ. ಫಸ್ಟ್ ನೆನ್ಪಿಟ್ಕೊಂಬಿಡಿ, ಸಿಲೆಬಸ್ ಯಾರ್ದೂ ಮುಗಿಯಲ್ಲ. ಬೇಕಾದವ್ರು ಇಲ್ಲ, ಬ್ರಹ್ಮನೇ ಬಂದರೂ ಸಿಲೆಬಸ್ ಮುಗ್ಸೋಕ್ಕಾಗಲ್ಲ. ಫಸ್ಟ್ ಕ್ಲಿಯರ್ ಇದೆ. ಸೊ ನೀವು ಸತತ ಪ್ರಯತ್ನ ಹಾಕಬೇಕು, ರೆಗ್ಯುಲರಾಗಿ ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಓದಬೇಕು, ರಿವಿಷನ್ ಮಾಡಬೇಕು, ಅಷ್ಟೇ ನಿಮ್ಮದು ಫೋಕಸ್. ಎಲ್ಲ ಗುತ್ತಿಗೆ ಹಿಡಿಯಂಗಿಲ್ಲ ನೋಡ್ರಿ, ಎಲ್ಲ ಮುಗಿಯೋಕ್ಕೆ ಸಾಧ್ಯನೇ ಇಲ್ಲ. ಸಾಗರ ಇದೆ. ಭೂಗೋಳಶಾಸ್ತ್ರ ಒಂದಕ್ಕೆ ಬೇಕಾ? ಎಷ್ಟು ಬೇಕು ಭೂಗೋಳಶಾಸ್ತ್ರ? ಸಾಗರ. ಇತಿಹಾಸ ಸಾಗರ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಮಾರ್ಟ್ ವರ್ಕ್ ಮಾಡಿರಿ, ಸ್ಮಾರ್ಟ್ ವರ್ಕ್ ಮಾಡಿ. ಕೆಇದವ್ರಿಗೆ ತಕ್ಕಂಗೆ ರೆಡಿಯಾಗಿ ಅವ್ರು 5 ವಿಷಯಗಳಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ, 5-6 ವಿಷಯಗಳಿಗೆ ಅತಿ ಹೆಚ್ಚು ಅವ್ರು ಇಂಪಾರ್ಟೆನ್ಸ್ ಕೊಡೋದು ಪ್ರಚಲಿತ ಘಟನೆಗಳು. ಕೆಇದವ್ರು ಅತಿ ಹೆಚ್ಚು ನೆಕ್ಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಇತಿಹಾಸ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಭೂಗೋಳಶಾಸ್ತ್ರ ಮತ್ತು ಸ್ವಲ್ಪ ಸಂವಿಧಾನ. ಅವುಗಳಿಗೆ ಹೆಚ್ಚಿಗೆ ಫೋಕಸ್ ಮಾಡಿ. ಹಂಗಂತೇಳಿ ಉಳಿದಿದ್ದು ಬಿಡ್ಬೇಕಂತಲ್ಲ, ಹೆಚ್ಚಿಗೆ ಪ್ರಾಧಾನ್ಯ ಕೊಡೋದು. ಅದಕ್ಕೆ ತಕ್ಕಂಗೆ ನಾನು ಟೆಸ್ಟ್ ಸೀರೀಸ್ ಮಾಡಿದ್ದೀನಿ ತೊಗೊಳ್ಳಿ. ಇಲ್ಲಿ ಬಹುಶಃ ಕೆಳಗಡೆ ಕಾಣ್ತಾ ಇದೆ ಅನ್ಕೋತೀನಿ. ಆ ಕೆಗೆ ಅನುಗುಣವಾಗಿ ನಾನು ಟೆಸ್ಟ್ ಸೀರೀಸ್ ಮಾಡಿದ್ದೀನಿ. ಈಗ ನೀವು ಎಲ್ಲಾದರೂ ತೊಗೋತಿದ್ರೆ ಬೇಡ. ಯಾರಿಗೆ ಬರೆದಿಲ್ಲ, ನಾನು ಇನ್ನೂ ಟೆಸ್ಟೇ ಬರೆದಿಲ್ಲ ಸರ್, ಇನ್ನೂ ನಾನು ಕ್ವಶನ್ ಪೇಪರ್ ನೋಡಿಲ್ಲ ಅಂದ್ರೆ ದಯವಿಟ್ಟು ತೊಗೊಂಡು ಸಾಲ್ವ್ ಮಾಡಿರಿ ಮನೆಗೆ. ನಾನು ಆನ್ಸರ್ ಎಲ್ಲ ಕೇಳಕೊಟ್ಟಿನಿ ಲಾಸ್ಟಿಗೆ. 100 ಪ್ರಶ್ನೆಗಳ ನಂತರ ಕೀ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್, ಅನ್ನಾಹುತ ಎಕ್ಸ್ಪ್ಲನೇಷನ್. ಕರೆಂಟ್ ಅಫೇರ್ಸ್ 11 ಕ್ವಶನ್ ಪೇಪರ್ ಇದೆ. ಕರೆಂಟ್ ಅಫೇರ್ಸ್ ಸಾರಾಂಶ ಅಂತ ಮಾಡೀನಿ, 8 ಕ್ವಶನ್ ಪೇಪರ್ ಇದೆ, 8 ಇದೆ. ಆಮೇಲೆ ಉಳಿದ ಎಲ್ಲ ಸಬ್ಜೆಕ್ಟ್ 9, ಟೋಟಲ್ 27-28 PDF ಇದೆ. ನೋಡಿ, ನಿಮಗೆ ಬೇಕು ಅಂದರೆ 7026583625 ಈ ನಂಬರ್ಗೆ ನೀವೇನು ಮಾಡಿ, ಜಸ್ಟ್ KE ಅಂತ ಟೈಪ್ ಮಾಡಿ. ಆಮೇಲೆ 450 ಇದೆ, 450 ಬೇಡ, ಡಿಸ್ಕೌಂಟ್ ತೊಗೊಳ್ಳಿ, 390 ಫೋನ್ಪೇ ಮಾಡಿದ್ರೆ ನಾನು ನಿಮಗೆ ಕ್ವಶನ್ ಪೇಪರ್ ಕಳಿಸ್ತೀನಿ, ಸಾಲ್ವ್ ಮಾಡ್ಕೊಳ್ಳಿ. ನೀವು ಸಾಲ್ವ್ ಮಾಡ್ತಿದ್ರೆ ನೋ ನೀಡ್, ಯಾರ ಹತ್ರ ಇಲ್ಲೋ ತೊಗೋರಿ. ಓಕೆ, ಒಂದು ಕ್ಲಿಯರ್ ಇದೆ, ಸಿಲೆಬಸ್ ಕಂಪ್ಲೀಟ್ ಆಗುವುದಿಲ್ಲ. ಸೊ ನಿಮ್ಮ ಫೋಕಸ್ ಏನು, ಉಳಿದಿರುವ ದಿನಗಳಲ್ಲಿ 108 ವಿಚಾರ ತಲೆ ಹಾಕೊಳ್ಳಾರ್ದೇ, ಜಸ್ಟು ಟೈಮ್ ವೇಸ್ಟ್ ಮಾಡಲಾರ್ದಂಗೆ ಓದೋದು, ರಿವಿಷನ್ ಮಾಡೋದು, ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು, ಸ್ವಲ್ಪ ಸಾಧ್ಯ ಆದರೆ ಫ್ರೆಂಡ್ಸ್ ಕೂಡ ಒಂದು ತಾಸು ಚರ್ಚೆ ಮಾಡೋದು. ಕ್ಲಿಯರ್ ಇದೆ. ಸೆಕೆಂಡ್, ಭಯ ಆಗ್ತಿದೆ. ಭಯ ಇರಬೇಕು ರೀ, ಭಯ ಇಲ್ಲಾಂದ್ರೆ ಏನೂ ಸಾಧನೆ ಮಾಡಲ್ಲ ನೀವು. ಒಬ್ಬ ಪ್ರೈಮ್ ಮಿನಿಸ್ಟ್ರಿಗೂ ಸ್ಟೇಜ್ ಮೇಲೆ ಬಂದಾಗ ಭಯ ಆಗುತ್ತೆ, ಏನು ಭಾಷಣ ಮಾಡಬೇಕಂತ ಭಯ ಇರುತ್ತೆ, ಎಲ್ಲರಿಗಿದೆ. ಅದು ಸಹಜ, ಭಯ ಇರಬೇಕು. ಅದು ನನ್ನ ಪ್ರಕಾರ ಭಯ ಇಲ್ಲಾಂದ್ರೆ ನೀವು ಎಕ್ಸಾಮ್ಗೆ ಸೀರಿಯಸ್ ಇಲ್ಲ ಅಂತ ಅರ್ಥ. ಭಯ ಇರಬೇಕು, ಟೆನ್ಷನ್ ಇರಬೇಕು, ಅದು ಇರಬೇಕು. ಅದು ಇದ್ರೇ ನೀವು ಉದ್ಧಾರ ಆಗ್ತೀರಿ, ನೆನ್ಪಿಟ್ಕೋರಿ. ಸೆಕೆಂಡ್, ಕ್ವಶನ್ ಪೇಪರ್ ಹೆಂಗಿರುತ್ತೆ, ಕೆಇದವ್ರು ನೋಡಿರಿ ಆಲ್ಮೋಸ್ಟ್ ಎಲ್ಲ. ಈಗ ನೀವು ಇತ್ತೀಚೆಗೆ ಕೆಇದವ್ರದ್ದು SD ಗ್ರೂಪ್ C, ಗ್ರೂಪ್ B ಬೇಡ, ಗ್ರೂಪ್ C ಲೆವೆಲ್ಗೆ ಕ್ವಶನ್ ಪೇಪರ್ಸ್ ನೋಡಿರಿ. ಅದೇ ಲೆವೆಲ್ಗೆ ನಾನು ಟೆಸ್ಟ್ ಸೀರೀಸ್ ಕೂಡ ಮಾಡಿದ್ದೀನಿ. ಗ್ರೂಪ್ C ಲೆವೆಲ್ಗೆ SD ಕ್ವಶನ್ ಪೇಪರ್ ಎಲ್ಲ ಬರೀತಿರಲ್ಲ, ಅದೇ ಥರ ಇರುತ್ತೆ. PC ಒಂಚೂರು ಕಮ್ಮಿ ಇರ್ಬೋದು ಅಥವಾ ಹೆಚ್ಚಿರ್ಬೋದು, ಅಲ್ಲೇ ವ್ಯತ್ಯಾಸ ಆಗುತ್ತೆ. ಅವ್ರದ್ದು ಒಂದೇ ಥರ ಪ್ಯಾಟ್ರನ್ ಬರುತ್ತೆ. ಆ ಥರ ನೀವು ಪ್ರಿಪ್ರೇಷನ್ ಆಗಿ ಸ್ಮಾರ್ಟ್ ವರ್ಕ್ ಮಾಡಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಟೆಸ್ಟ್ ಸೀರೀಸ್ ಬರಿತಾ ಇದ್ದೀನಿ, 40-50 ಬರ್ತಾ ಇದೆ, ನೋ ಪ್ರಾಬ್ಲಮ್. ಇಲ್ಲಿ ನಿಮ್ಗೆ ಯಾರು ಹೇಳಿರಿ 80-90 ತೆಗಿಯತ್ತೆ? ಯಾರು ಹೇಳ್ಯಾರ ನಿಮಗೆ? ನೀವು ಇಷ್ಟು ಸೀರಿಯಸ್ಸಾಗಿ ಓದಿದ್ದು ನಿಮಗೆ ಕ್ವಶನ್ ಪೇಪರ್ ಟಫ್ ಇದೆ ಅಂದರೆ ನಿಮಗೆ 40-50 ಆಗ್ತಿದೆ ಅಂದರೆ ಉಳಿದವ್ರಿಗೂ ಅಷ್ಟೇ ಆಗುತ್ತೆ ಸ್ಕೋರು. ಎಲ್ಲರೂ 45 ತೆಗೆದ್ರೆ ಅನ್ಕೊಳ್ಳೋಣ, ನೀವು 47-48 ತೆಗೀರಿ, ನೀವು ನೌಕರಿ ಬಂತು ಸಿಕ್ತು ನಿಮಗೆ. ಇದನ್ನು ಅರ್ಥ ಮಾಡ್ಕೋರಿ. ಇಲ್ಲಿ ಕಾಂಪಿಟೇಷನ್ ಇಲ್ಲ, ರಿಲೇಟಿವ್ ಕಾಂಪಿಟೇಷನ್ ಇದೆ, ರಿಲೇಟಿವಿಟಿ ಇರುತ್ತೆ. ನಿಮ್ಗೆ ಯಾರು ಇಲ್ಲಿ ಗೋಲ್ ಸೆಟ್ ಮಾಡಿಲ್ಲ, 80 ತೆಗೀರಿ 90 ತೆಗೀರಿ ಅಂತ ಯಾರೂ ಹೇಳಿಲ್ಲ. ಉಳಿದೋರ್ಗಿಂತ 1-2 ಹೆಜ್ಜೆ ಮುಂದಿಡ್ರಿ. ಅವ್ರು 8 ತಾಸು ಓದ್ತಾರೆ, ನೀವು 10 ತಾಸು ಓದ್ರಿ. ಅವ್ರು 2 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತಾರೆ, ನೀವು 4 ಕ್ವಶನ್ ಪೇಪರ್ ಮಾಡಿ. ಒಂದು ಕಡೆ ಟೆಸ್ಟ್ ಸೀರೀಸ್ ಬರೀತಾರೆ, ನೀವು 2 ಕಡೆ ಟೆಸ್ಟ್ ಸೀರೀಸ್ ಬರೀರಿ. ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು ನೀವು. ದಟ್ಸ್ ಇಂಪಾರ್ಟೆಂಟ್. ಇಲ್ಲಿ ಕ್ವಶನ್ ಪೇಪರ ಟೆಸ್ಟ್ ಸೀರೀಸಲ್ಲಿ ನಿಮ್ಗೆ 40 ಬರಲಿ 50 ಬರಲಿ ಸಂಬಂಧ ಇಲ್ಲ. ಇಲ್ಲಿ ಎಷ್ಟು ಸ್ಕೋರ್ ಆಗುತ್ತೆ ಅದು ತಲೆನೂ ಕಟ್ಸ್ಕೋಬಾರ್ದು. ಅರ್ಥ ಆಯ್ತಾ? ಇನ್ನೂ 22 ದಿನ ಇದೆ. 22 ದಿನದಲ್ಲಿ ಇನ್ನೊಂದು 20 ಟೆಸ್ಟ್ ಮಾಡಿದ್ರೆ ನೀವು 60-70ಕ್ಕೆ ಬರ್ತೀರ, ನಾನು ಗ್ಯಾರಂಟಿ ಕೊಡ್ತೀನಿ.
ನಿಮ್ಮ ಸ್ಕೋರ್ 40-50 ಆಗ್ತಿದ್ದಿಲ್ಲ, 60-70ಕ್ಕೆ ಬರೀತಾರೆ. ಇನ್ನು 22-23 ದಿನದಲ್ಲಿ ಒಂದು 20-40 ಟೆಸ್ಟ್ ಬರೀರಿ, ಹಾಗೇ ಆಗುತ್ತೆ ಸ್ಕೋರ್, ಗ್ಯಾರಂಟಿ ಕೊಡ್ತೀನಿ. ಅರ್ಥ ಆಯ್ತಾ? ಸೊ ಹೀಗಾಗಿ ಟೆಸ್ಟಲ್ಲಿ ನಿಮಗೀಗ ಸ್ಕೋರ್ ಕಮ್ಮಿ ಬರ್ತಾ ಇದೆಯಾ, ತಲೆ ಕೆಡಿಸ್ಕೋಬೇಡಿ, ಅದು ನಿಮ್ಗೆ ಡಸಂಟ್ ಮ್ಯಾಟರ್. ನಿಮ್ಮ ಕೆಲಸ ಮಾತ್ರ ಕಂಟಿನ್ಯೂಸ್ ಆಗಿರಲಿ. ನೆಕ್ಸ್ಟ್, ಸರಿಯಾಗಿ ಓದೋಕ್ಕಾಗ್ತಿಲ್ಲ ನೋಡಿ, ಎಲ್ಲರ ಸಮಸ್ಯೆ ಇದೆ. ನೀವು ಬೆಳಗ್ಗೆಯಿಂದ ಟೈಮ್ ಟೇಬಲ್ ಹಾಕಿರ್ತಾರೆ, ಈ ಟೈಮಿಗೆ ಇದು ಓದಬೇಕು ಅಂತ ಅಂದ್ಕೊಂಡಿರ್ತೀರ, ಬಟ್ ಆಗಲ್ಲ. 90%, 80% ನೀವು ಮಾಡ್ತಾ ಇದ್ದೀರಾದ್ರೂ ವೆರಿ ಗುಡ್. 10 ತಾಸು ಅಂದ್ಕೊಂಡು 8 ತಾಸು ಓದ್ತಿರೋದ್ರೆ ಸೂಪರ್. 80% ಸಕ್ಸಸ್ ಮಾಡಿದ್ರು ಸೂಪರ್ ನೋಡಿರಿ. ಅದಕ್ಕೆ ಫೋಕಸ್ ಮಾಡಿ. 100% ಎಲ್ಲರಿಗೂ ಕಷ್ಟ ಇದೆ, ಎಲ್ಲರ ಸಮಸ್ಯೆ ಅದು, ನಿಮ್ಮ ಒಬ್ಬರದೇ ಅಲ್ಲ. ಎಲ್ಲರಿಗಿಂತ ಒಂದು ಚೂರು ಮುಂದೆ ಇರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟು, ಭಾಳ ಟೈಮ್ ವೇಸ್ಟ್ ಮಾಡಿಬಿಟ್ಟಿನಿ ನೋಡಿರಿ. ಭಾಳ ಟೈಮ್ ವೇಸ್ಟ್ ಮಾಡಿಬಿಟ್ರಿ ಏನು ಮಾಡೋಕ್ಕಾಗಲ್ಲ ಈಗ, ಆಯಿತಾ? ಆಗೋಯ್ತು. ಈಗ ನೆಕ್ಸ್ಟ್ ಉಳಿದಿದ್ದ ದಿನಗಳಲ್ಲಿ ಏನಿದೆ ಅದು ಫೋಕಸ್ ಮಾಡೋದು. ಸಿವಿಲ್ PCಗೆ 22-23 ದಿನ ಇದೆ. CRDRಗೆ ಇನ್ನೂ ಸಮಯ ಇದೆ. ಓಕೆ, ಮುಂದಿನ ದಿನಗಳಲ್ಲಾದರೂ ಟೈಮ್ ವೇಸ್ಟ್ ಮಾಡಬೇಡಿ, ಸರಿಯಾಗಿ ಓದ್ರಿ, ಎಂಜಾಯ್ ಮಾಡಿರಿ, ಸಬ್ಜೆಕ್ಟ್ಗಳನ್ನು ಎಂಜಾಯ್ ಮಾಡಿರಿ, ಇತಿಹಾಸ ತಿಳ್ಕೊಳ್ರಿ, ಭೂಗೋಳಶಾಸ್ತ್ರ ತಿಳ್ಕೊಳ್ರಿ, ಆಮೇಲೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ, KE ಮೈಂಡ್ಸೆಟ್ ಅರ್ಥ ಮಾಡ್ಕೊರಿ. ಎಸ್, ಅವೆಲ್ಲ ನೀವು ಎಂಜಾಯ್ ಮಾಡಬೇಕು. ನೆಕ್ಸ್ಟ್, ಹಿಂದೆ ಓದಿದ್ದು ನೆನಪುಳಿದಲ್ಲ. ಎಸ್, ಯಾರಿಗೂ ಉಳಿಯಲ್ಲ. 8-10 ದಿವಸ ಹಿಂದೆ ಓದಿದ್ದು ನೆನಪುಳಿಯೋದೇ ಇಲ್ಲ. ಹೌದು, ಇದು ನಿಮ್ಮ ಒಬ್ಬರದೇ ಸಮಸ್ಯೆ ಅಲ್ಲ, ಎಲ್ಲರ ಸಮಸ್ಯೆ ಇದೆ. ಅರ್ಥ ಮಾಡ್ಕೊಳ್ಳಿ, ಇದು ನಿಮ್ಮ ಒಬ್ಬರದೇ ಅಲ್ಲ, ಎಲ್ಲರ ಪ್ರಾಬ್ಲಮ್ಮು. ಹೀಗಾಗಿ ನೀವು ಎಲ್ಲರಿಗಿಂತ ಒಂದು ಚೂರು ಮುಂದೆ ಇರೋದಕ್ಕೆ ಟ್ರೈ ಮಾಡಿ. ಪದೇ ಇದೊಂದು ಈ ವಿಡಿಯೋದಲ್ಲಿ ನೀವು ಏನು ನೆನ್ಪಿಟ್ಕೋತೀರಿ ಗೊತ್ತಿಲ್ಲ, ಒಂದು ನೆನ್ಪಿಟ್ಕೋರಿ. ನಿಮಗೆ ಇಲ್ಲಿ ಯಾರು 80, 90, 100 ತೆಗಿರಂತ ಯಾರೂ ಹೇಳಿಲ್ಲ. ಉಳಿದವ್ರಿಗಿಂತ ಮುಂದಿರಬೇಕಷ್ಟೇ. ಅವರೆಲ್ಲರೂ 40 ತೆಗೆದ್ರೆ ನೀವು 42, ಅವರೆಲ್ಲ 50 ತೆಗೆದ್ರೆ ನೀವು 52, 53. 1 ಮಾರ್ಕ್ಸ್ 2 ಮಾರ್ಕ್ಸ್ ಹೆಚ್ಚಿಗಿದ್ರೆ ನಿಮ್ಮ ನೌಕರಿ ಫಿಕ್ಸ್. ಹೀಗಾಗಿ ಉಳಿದವ್ರಿಗಿಂತಲೂ ಸ್ವಲ್ಪ ಹೆಚ್ಚಿಗೆ ಟೆಸ್ಟ್ ಸೀರೀಸ್ ಬರೀರಿ, ಹೆಚ್ಚಿಗೆ ರಿವಿಷನ್ ಮಾಡ್ಕೊರಿ, ಹೆಚ್ಚಿಗೆ ಪ್ರಾಕ್ಟೀಸ್ ಮಾಡಿರಿ. ಅವ್ರಿಗಿಂತ ಒಂದು 2-3 ಮಾರ್ಕ್ಸ್ ನೀವು ಹೆಚ್ಚಿಗೆ ತೆಗೀರಿ, ಸಾಕು, ಮುಗೀತು. ಇಲ್ಲಿ ನಿಮಗೊಂದು ನೌಕರಿ ಬೇಕಾಗಿದೆ ಅಷ್ಟೇ. 100ಕ್ಕೆ 100 ಮಾರ್ಕ್ಸ್ ಸಂಬಂಧ ಇಲ್ಲ, ಒಂದು ಜಾಬ್ ಬೇಕಷ್ಟೇ. ಐ ಹೋಪ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ.